ಕ್ರಿಸ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವಜನರಿಗೆ ಅಥವಾ ವೀಕ್ಷಕರೆಲ್ಲರಿಗೂ ತಮಗೆಲ್ಲರಿಗೂ ವಾಕ್ಯದ ಸರಿಯಾದ ಒಂದು ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ. ಇವತ್ತಿನ ದಿನಕಾಲ ಒಂದು ಬೋಧನೆಯಲ್ಲಿ ವ್ಯತ್ಯಾಸ ಕಾಣುವಂಥ ದಿವಸಗಳು, ಬೋಧನೆಯಿಂದ ಜನರನ್ನು ತಪ್ಪಾದ ರೀತಿಯಲ್ಲಿ ನಡೆಸುವಂಥ ಕಾಲಘಟ್ಟಗಳು. ಆದರೆ ಈ ಕಾರ್ಯಕ್ರಮದ ಮೂಲಕವಾಗಿ ವಾಕ್ಯದ ಸರಿಯಾದ ಸ್ವಸ್ಥ ಬೋಧನೆಯನ್ನು ತರುವಂಥ ಪ್ರಯತ್ನ ನಾವು ಈ ಕಾರ್ಯಕ್ರಮದ ಮೂಲಕ ಮಾಡ್ತಿದ್ದೇವೆ. ಅನೇಕರು ದೇವಜನರನ್ನು ಸಹ ತಪ್ಪಿಸುವಂಥ ಎಷ್ಟೋ ಬೋಧನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ದೇವರ ವಾಕ್ಯದಲ್ಲಿ ನೀವು ನೆಲೆಯೂರಿರಿ, ದೇವರ ವಾಕ್ಯದಲ್ಲಿ ಬೆಳೀರಿ ಎಂಬುದಾಗಿ ನಾವು ಹೇಳ್ತೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಆವರ್ತಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ, ಇದರ ಬಗ್ಗೆ ನಾವು ಇವತ್ತು ಕಲೀಲಿಕ್ಕಿದ್ದೇವೆ. ಪಾಸ್ಟರ್, ಸ್ವಸ್ಥ ಬೋಧನೆ ಜನರಿಗೆ ಮುಖ್ಯವಾಗಿ ಅಗತ್ಯವಾಗಿ ಬೇಕಾಗಿದೆ. ಸ್ವಸ್ಥ ಬೋಧನೆಯಲ್ಲಿ ದೇವರ ವಾಕ್ಯದ ಪ್ರಾಮುಖ್ಯತೆ ನಮ್ಗೆ ಹೇಳ್ಬೋದಾ? ಯಾಕಂದರೆ ವಾಕ್ಯವನ್ನು ಹಿಡ್ಕೊಂಡೇ ತಪ್ಪಾದ ಬೋಧನೆ ಮಾಡ್ತಾ ಇದ್ದಾರೆ. ಮತ್ತು ವಾಕ್ಯವನ್ನು ತಿರುಚಿ ಮಾತಾಡುವವರಿದ್ದಾರೆ, ವಾಕ್ಯದಲ್ಲಿ ಬೇರೆಯನ್ನು ಸೇರಿಸುವಂಥದ್ದೆಲ್ಲ ಇದೆ. ಆದರೆ ಇವತ್ತು ನಾವು ದೇವರ ವಾಕ್ಯದ ಪ್ರಾಮುಖ್ಯತೆ ಬಗ್ಗೆ ನಮಗೆ ಹೇಳ್ಬೋದು. ಖಂಡಿತವಾಗಿ ನಮಗೆ ಸ್ವಸ್ಥ ಬೋಧನೆಯಲ್ಲಿ ದೇವರ ವಾಕ್ಯ ಭಾಳ ಪ್ರಾಮುಖ್ಯವಾದಂಥ ಬೋಧನೆ ಮಾಡಲಿಕ್ಕೆ ದೇವರ ವಾಕ್ಯವೇ ಬೇಕು. ಅಥವಾ ದೇವರ ವಾಕ್ಯದ ಹೊರತಾಗಿ ಯಾವ ಬೋಧನೆಯೂ ಕೂಡ ಕ್ರೈಸ್ತ ಸಭೆಗೆ ಅಥವಾ ದೇವರ ರಾಜ್ಯದಲ್ಲಿ ಇಲ್ಲ. ದೇವರ ವಾಕ್ಯವೇ ಅಲ್ಲಿ ಉಪಯೋಗಿಸಬೇಕಾಗಿರುವಂಥದ್ದು. ಆ ದೇವರ ವಾಕ್ಯ ಬೈಬಲ್ ಎಂಬುದಾಗಿ ನಾವು ನಂಬುವಂಥದ್ದು ಭಾಳ ಮುಖ್ಯವಾಗಿದೆ. ಇವತ್ತು ಅನೇಕರಿಗೆ ಯೇಸುವಲ್ಲಿ ಸ್ವಲ್ಪ ನಂಬಿಕೆ ಇದ್ದರೂ ಕೂಡ ದೇವರ ವಾಕ್ಯದಲ್ಲಿ ನಂಬೋದವರಿದ್ದಾರೆ. ಇನ್ನು ಕೆಲವೊಬ್ಬರಿಗೆ ಏನಾಗಿದೆ ಅಂತೇಳಿದರೆ ದೇವರ ವಾಕ್ಯ ಅಂದರೆ ಯಾವುದು ಗೊತ್ತಿಲ್ಲ. ಅಥವಾ ಬೈಬಲ್ನಲ್ಲಿ ಸುಮಾರು 66 ಪುಸ್ತಕಗಳಿದ್ದಾವೆ, ಇದು ಪೂರ್ತಿ ಬೈಬಲ, ಅಥವಾ ಇದರಲ್ಲಿ ಯಾವ ಭಾಗ ದೇವರ ವಾಕ್ಯ, ಇನ್ನು ಯಾವ ಭಾಗಗಳು ದೇವರ ವಾಕ್ಯ ಅಲ್ಲ, ಈ ರೀತಿಯೆಲ್ಲ ನೆನೆಸೋರಿದ್ದಾರೆ. ಹೀಗಿರುವಾಗ ಪೂರ್ತಿ ಸತ್ಯವೇದ ದೇವರ ವಾಕ್ಯ ಎಂಬುದಾಗಿ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾದಾಗ ಮಾತ್ರ ನಮಗೆ ಸ್ವಸ್ಥ ಬೋಧನೆಗೆ ಅಲ್ಲಿ ಅದೊಂದು ಸರಿಯಾದಂಥ ಬೋಧನೆ ಆಗಿರ್ತದೆ. ಅಥವಾ ಯಾವುದೋ ಒಂದು ಭಾಗ ದೇವರ ವಾಕ್ಯ, ಉಳಿದ ಭಾಗ ದೇವರ ವಾಕ್ಯ ಅಲ್ಲ, ಅಥವಾ ಇನ್ನೂ ಸ್ವಲ್ಪ ಸೇರಿಸಬೇಕಾಗಿತ್ತು, ಅಥವಾ ಇದ್ದನ್ನು ಸ್ವಲ್ಪ ತೆಗೆದುಹಾಕಬೇಕು, ಈ ರೀತಿಯೆಲ್ಲ ನೆನೆಸೋರು ಕೂಡ ಲೋಕದಲ್ಲಿ ಇರೋದರಿಂದ ಬೈಬಲ್ ಅಂದರೆ ಏನು, ಇದು ಹೇಗೆ ಬಂತು ಅನ್ನೋದನ್ನು ನಾವು ಪ್ರಾರಂಭದಲ್ಲಿ ತಿಳಿದುಕೊಂಡು ಮುಂದಿನ ವಿಷಯಗಳಿಗೆ ನಾವು ಹೋಗ್ಬೋದು. ಇಲ್ಲಿ ನಾವು ಪ್ರಾರಂಭದಲ್ಲಿ ತಿಳಿದುಕೊಳ್ಬೇಕಾಗಿರೋದು ಏನಂತ ಹೇಳಿದರೆ, ಇಡೀ ಸತ್ಯವೇದ ಅನ್ನುವಂಥದ್ದು ಅದು ದೇವರ ವಾಕ್ಯ. ಅಥವಾ 66 ಪುಸ್ತಕಗಳ ಏನು ನಾವು ಬಳಸುವಂಥ ಸತ್ಯವೇದ ಬೈಬಲ್ ಇದೆ, ಇದು ದೇವರ ವಾಕ್ಯ. ಇದರ ಯಾವುದೋ ಒಂದು ಭಾಗ ಮಾತ್ರ ದೇವರ ವಾಕ್ಯ ಅಲ್ಲ, ಇಡೀ ಸತ್ಯವೇದ ದೇವರ ವಾಕ್ಯವಾಗಿದೆ. ಈ ಪೂರ್ತಿ ಸತ್ಯವೇದವನ್ನು ಬೈಬಲನ್ನು ನಂಬುವಂಥ ವ್ಯಕ್ತಿಗೆ ಮಾತ್ರ ಒಬ್ಬ ವಿಶ್ವಾಸಿಯಾಗಿ ಅಥವಾ ಕ್ರಿಸ್ತನ ಶಿಷ್ಯನಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಅದರ ಅರ್ಥ ಎಲ್ಲ ವಾಕ್ಯಗಳನ್ನು ಅವನು ಬಾಯ್ಪಾಠ ಮಾಡಿರಬೇಕು ಎಂಬುದಾಗಿ ಅಲ್ಲ. ಪ್ರತಿಯೊಂದು ವಾಕ್ಯಗಳನ್ನು ಅವನು ಬಾಯ್ಪಾಠ ಮಾಡಿ ಅಥವಾ ಅವನು ಅದನ್ನು ಬೈ ಹಾರ್ಟ್ ಮಾಡಿ ಯಾವಾಗಲೂ ಹೇಳುವಂಥವನಾಗಿರಬೇಕು ಮತ್ತು ಅದರ ರೆಫರೆನ್ಸ್ ಸಹಿತ ಹೇಳಲಿಕ್ಕೆ ಬರುವಂಥ ವ್ಯಕ್ತಿಯಾಗಿರಬೇಕು ಅಂತ ಏನೂ ಅಲ್ಲ. ಆದರೆ ಅದು ದೇವರ ವಾಕ್ಯ, ಇದು ದೇವರಿಂದ ಬಂದದ್ದು ಅನ್ನೋದನ್ನು ನಂಬುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಹಾಗೆ ನಂಬದ ಹೊರತು ಸ್ವಸ್ಥ ಬೋಧನೆಯಲ್ಲಿ ನೆಲೆಗೊಂಡಿರಲಿಕ್ಕೆ ಸಾಧ್ಯವಾಗಲ್ಲ. ಈಗ ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋದಾದರೆ, ದೇವರ ವಾಕ್ಯ, ಇಡೀ ಬೈಬಲ್ ವಾಕ್ಯ ದೇವರ ವಾಕ್ಯ ಅನ್ನುವಂಥದ್ದು, ಬೈಬಲ್ ಇರುವಂಥ ಎಲ್ಲ ವಾಕ್ಯಗಳು ದೇವರ ವಾಕ್ಯ ಅನ್ನುವಂಥದ್ದಕ್ಕೆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 2 ಪೇತ್ರ ಅದರ 1ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯವನ್ನು ಓದಿಕೊಂಡ್ರೆ ನಮಗೆ ಅಲ್ಲಿ ಗೊತ್ತಾಗ್ತದೆ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಯಾವ ಪ್ರವಾದನೆಯೂ ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಇಲ್ಲಿ ಯಾವ ಪ್ರವಾದನ ವಾಕ್ಯವೂ ಕೂಡ ಎಂದು ಮನುಷ್ಯರ ಚಿತ್ತದಂತೆ ಬರಲಿಲ್ಲ, ದೇವರಿಂದ ಅಥವಾ ಪವಿತ್ರಾತ್ಮನಿಂದ ಹೊಂದಿದ್ದನ್ನೇ ಅವರು ನುಡಿದಿದ್ದಾರೆ. ಹಾಗಿರುವಾಗ ಈ ಬೈಬಲ್ ಗ್ರಂಥದ ಪ್ರಥಮ ಭಾಗದಿಂದ ಅಥವಾ ಪ್ರಥಮ ಪುಟದಿಂದ ಕೊನೆಯ ಪುಟದವರೆಗೆ ಏನು ಬೈಬಲ್ ವಾಕ್ಯಗಳಿದ್ದಾವೆ ಅಥವಾ ಆದಿಕಾಂಡ 1ನೇ ಅಧ್ಯಾಯದಿಂದ ಪ್ರಕಟಣೆಯ ಕೊನೆಯ ಅಧ್ಯಾಯದವರೆಗೆ ಇದ್ದಾವೆ, ಪೂರ್ತಿ ದೇವರ ವಾಕ್ಯವೇ.
ಇಲ್ಲಿ ಅದನ್ನು ಪೇತ್ರ ಉಪಯೋಗ ಮಾಡುವಾಗ ಆತ ಉದ್ದೇಶಿಸಿದ್ದು ಆದಿಕಾಂಡದಿಂದ ಮಲಾಕಿವರೆಗೆ ಇದ್ದಂಥ ಗ್ರಂಥಗಳು. ಯಾಕಂತ ಹೇಳಿದರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಕೂಡ ಎಲ್ಲ ಗ್ರಂಥಗಳು ಬರೆದು ಮುಗಿಯಲ್ಪಟ್ಟಿರಲಿಲ್ಲ, ಮುಗಿದಿರಲಿಲ್ಲ. ಹೀಗಿದ್ದಾಗ ಪೇತ್ರ ಮೂಲ ಅರ್ಥದಲ್ಲಿ ಆತ ಹೇಳ್ತಾ ಇದ್ದಾನೆ, ಆದಿಕಾಂಡದಿಂದ ಮಲಾಕಿಯವರೆಗೆ ಇರುವಂಥ ಎಲ್ಲ ಗ್ರಂಥಗಳು ದೇವರ ಪವಿತ್ರಾತ್ಮನಿಂದ ಪ್ರೇರಿತವಾದವುಗಳಾಗಿದ್ದಾವೆ, ಅಥವಾ ದೇವರ ಒಂದು ಚಿತ್ತದ ಪ್ರಕಾರ ಪವಿತ್ರಾತ್ಮ ಕೊಟ್ಟದ್ದನ್ನು ಅವರು ಬರೆದಿದ್ದಾರೆ. ಇನ್ನು ಮುಂದೆ ಹೊಸ ಒಡಂಬಡಿಕೆ ವಾಕ್ಯಗಳು ಕೂಡ ದೇವರಾತ್ಮ ಪ್ರೇರಿತವಾಗಿ ಬರೆದಿದ್ದು, ಇದನ್ನು ನಾನು ಮುಂದೆ ಹೇಳ್ತಾ ಹೋಗುವಾಗ ಆ ಭಾಗಗಳನ್ನು ನಾನು ವಿವರಿಸ್ತೇನೆ. ಹೀಗೆ ಎಲ್ಲ ವಾಕ್ಯಗಳು ದೇವರಿಂದ ಬಂದಂಥ ವಾಕ್ಯಗಳೇ. ಈ ಕಾರಣದಿಂದ ಪ್ರತಿಯೊಂದು ವಾಕ್ಯಗಳ ಮೂಲಕ ದೇವರು ಇವತ್ತು ನಮ್ಮೊಂದಿಗೆ ಮಾತಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಇದೇ ಭಾಗದ, ಇದೇ ಅಧ್ಯಾಯದ, ಇದೇ ಪುಸ್ತಕದ 66 ಪುಸ್ತಕಗಳು, ಇದೇ ಪುಸ್ತಕದಿಂದಲೇ ದೇವರು ನಮ್ಮ ಹತ್ರ ಮಾತಾಡ್ತಾನೆ ಅಂತ ಹೇಳಲಿಕ್ಕೆ ದೇವರ ವಾಕ್ಯದ ಪ್ರಕಾರ ಸಾಧ್ಯವಾಗಲ್ಲ. 66 ಪುಸ್ತಕಗಳಲ್ಲಿರುವ ಯಾವ ಗ್ರಂಥದಿಂದಾದರೂ, ಯಾವ ಅಧ್ಯಾಯದಿಂದಾದರೂ, ಯಾವ ವಾಕ್ಯದಿಂದಾದರೂ ಕೂಡ ದೇವರು ನಮ್ಮೊಂದಿಗೆ ಸಂದರ್ಭೋಚಿತವಾಗಿ ಮಾತಾಡಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟರ ನಡುವೆ ಒಂದು ಪ್ರಶ್ನೆ ನಮ್ಮ ವೀಕ್ಷಕರಿಗೆ. ಅನೇಕರು ಬೈಬಲ್ ಓದ್ತಾರೆ ಅಥವಾ ಬೈಬಲ್ಲು ಇದು ಮಾಡ್ತಾರೆ, ಆದರೆ ನನಗೆ ದೇವರು ಮಾತಾಡೋದಂದರೆ ಹೇಗೆ, ಆ ವಾಕ್ಯದ ಮೂಲಕವಾಗಿ ಅದನ್ನು ಕೇಳಲಿಕ್ಕೆ ಬಯಸ್ಬೋದು, ಅವರಿಗೆ ಹೇಳ್ಬೋದು. ಖಂಡಿತವಾಗಿ. ಈಗ ದೇವರು ದೇವರು ನಮ್ಮೊಂದಿಗೆ ಮಾತಾಡುವಾಗ ಹಲವು ವಿಧಗಳಿದ್ದಾವೆ. ಎಲ್ಲ ವಿಧಗಳನ್ನು ನಮಗೆ ಪೂರ್ತಿಯಾಗಿ ವಿವರಿಸಲಿಕ್ಕೆ ಮುಖ್ಯವಾಗಿ ನಾನು ಹೇಳುವಂಥದ್ದು, ಈಗ ದೇವರ ವಾಕ್ಯ ಮಾತಾಡ್ತಾರೆ ಅಂತ ಹೇಳಿದ್ರೆ ಆ ವಾಕ್ಯದ ಮೂಲಕವಾಗಿ ಹೇಗೆ ಮಾತಾಡ್ತಾನೆ. ಈಗ ಅದೇ ನಾನು ಜಸ್ಟ್ ಕೆಲವು ವಿಧಗಳನ್ನು 1 ಮಿನಿಟಲ್ಲಿ ಹೇಳಿಕೊಂಡು ನಾನು ಆ ಭಾಗಕ್ಕೆ ಬರ್ತೇನೆ. ದೇವರು ಅನೇಕ ರೀತಿಯಲ್ಲಿ ಮಾತಾಡ್ತಾರೆ. ದೇವರು ನೇರವಾಗಿ ಕೂಡ ಮಾತಾಡಬಲ್ಲ, ನೇರವಾಗಿಯೇ ದರ್ಶನ ಕೊಟ್ಟು ಮಾತಾಡಬಲ್ಲ, ಅಥವಾ ಯೇಸು ಕ್ರಿಸ್ತನ ಆ ಒಂದು ಪ್ರತ್ಯಕ್ಷತೆಯ ಮೂಲಕ ಮಾತಾಡಲಿಕ್ಕೆ ಸಾಧ್ಯವಾಗ್ತದೆ. ಲಕ್ಷಾಂತರ ಜನರೊಂದಿಗೆ ಆತ ಮಾತನಾಡ್ತಾನೆ ಇರುವಂಥದ್ದನ್ನು ನಾವು ಸುತ್ತಮುತ್ತಲು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಎರಡನೇದಾಗಿ ಆತ ಕನಸುಗಳ ಮೂಲಕವೂ ಮಾತಾಡ್ತಾನೆ, ದರ್ಶನಗಳ ಮೂಲಕ ಮಾತಾಡ್ತಾನೆ, ಪ್ರವಾದಿಗಳ ಮೂಲಕವಾಗಿ ದೇವರು ಮಾತಾಡ್ತಾನೆ, ಇನ್ನು ವಾಕ್ಯದ ಮೂಲಕ ಮಾತಾಡ್ತಾನೆ. ಈಗ ವಾಕ್ಯದ ಮೂಲಕ ಮಾತನಾಡುವಾಗ ನೋಡಿ, ಈ ಬರೆಯಲ್ಪಟ್ಟ ವಾಕ್ಯವನ್ನು, ಇದು ಬರೆಯಲ್ಪಟ್ಟ ವಾಕ್ಯ, ಇದಕ್ಕೆ ಲೋಗೋಸ್ ಎಂಬುದಾಗಿ ಕೂಡ ಹೇಳ್ತಾರೆ ಗ್ರೀಕ್ ಭಾಷೆಯಲ್ಲಿ. ಇದೇ ಬರೆಯಲ್ಪಟ್ಟ ವಾಕ್ಯವನ್ನು ನಾವು ಓದುತ್ತಾ, ಅಥವಾ ನಮ್ಮ ಸನ್ನಿವೇಶಗಳು ಯಾವುದೇ ಇರ್ಬೋದು, ಸುಖದ ಸನ್ನಿವೇಶ ಇರ್ಬೋದು, ಕಷ್ಟದ ಸನ್ನಿವೇಶ ಇರ್ಬೋದು, ಶೋಧನೆಯ ಸನ್ನಿವೇಶ ಇರ್ಬೋದು, ಹಿಂಸೆಯ ಒಂದು ಸನ್ನಿವೇಶ ಇರ್ಬೋದು, ಕೊರತೆಯ ಸನ್ನಿವೇಶ ಇರ್ಬೋದು, ಅಥವಾ ಅದು ಶಾರೀರಿಕ, ಮಾನಸಿಕ ಅಥವಾ ಯಾವುದೇ ಒಂದು ವಿಷಯದಲ್ಲಿರುವಂಥ, ಅದು ಕೌಟುಂಬಿಕವಾಗಿದ್ದಿರ್ಬೋದು. ಮನುಷ್ಯನಿಗೆ ಸಾವಿರ ಗಟ್ಟಲೆ ಸಮಸ್ಯೆಗಳಿದ್ದಾವೆ. ಕೆಲವೊಮ್ಮೆ ಸುಖದಿಂದ ಇರುವಂಥ ಸಮಸ್ಯೆಗಳು ಇದ್ದಾವೆ, ಕೆಲವೊಂದು ಕಷ್ಟದಿಂದ ಕೂಡಿರುವಂಥ ಸಮಸ್ಯೆಗಳಿದ್ದಾವೆ, ಯಾವುದೇ ಸಮಸ್ಯೆ ಆಗಿದ್ದಿರ್ಬೋದು. ಆದರೆ ನಾವು ವಾಕ್ಯವನ್ನು ಓದುತ್ತಾ ಹೋಗುವಾಗ ದೇವರು ಕೆಲವು ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಬಹಳ ಒತ್ತಡದ ಮೂಲಕವಾಗಿ, ಆ ವಾಕ್ಯದ ಮೂಲಕ ನಮಗೆ ಆ ವಾಕ್ಯ, ಈಗ ಓದ್ತಾ ಹೋಗಿದ್ದೇನೆ, ನಾನು ಕೆಲವೊಮ್ಮೆ 10 ಬಾರಿ ಹಿಂದೆ ಓದಿದಂಥ ವಾಕ್ಯವಾಗಿದ್ದಿರ್ಬೋದು, 20 ಬಾರಿ ಅಥವಾ 100 ಬಾರಿ ಓದಿದಂಥ ವಾಕ್ಯವಾಗಿದ್ದಿರ್ಬೋದು, ಕೇಳಿದ ವಾಕ್ಯವಾಗಿದ್ದಿರ್ಬೋದು. ಆದರೆ ಆವತ್ತು ಆ ವಾಕ್ಯ ನನ್ನ ಹೃದಯದಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ಅಷ್ಟೇ ಒತ್ತಡದಿಂದ ಅದೇ ವಾಕ್ಯ ಮತ್ತೆ 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 ನನ್ನ ಧ್ಯಾನಕ್ಕೆ, ನನ್ನ ನೆನಪಿಗೆ ಬರ್ತಾ ಆ ವಾಕ್ಯ ನನ್ನಲ್ಲಿ ಜೀವ ಬರುವಂಥದ್ದನ್ನು ಮಾಡ್ತದೆ, ಅಥವಾ ಆ ವಾಕ್ಯಕ್ಕೆ ಜೀವ ಇರುವಂಥದ್ದನ್ನು ದೇವರು ತೋರಿಸಿಕೊಡ್ತಾನೆ. ನನ್ನೊಂದಿಗೆ ನನಗೆ ಮರೀಲಿಕ್ಕೆ ಆಗ್ತಾಯಿಲ್ಲ, ಅಥವಾ ಆ ವಾಕ್ಯ ನನ್ನ ಮನಸ್ಸಿನಿಂದ ಹೋಗ್ತಾನೇ ಇಲ್ಲ. ಆ ವಾಕ್ಯ ಪುನಃ ನನ್ನನ್ನು ಬಲಪಡಿಸ್ತಾ ಇದೆ. ಹೌದು, ಯಾವುದೇ ವಾಕ್ಯ ಇರ್ಬೋದು, ಕಣ್ಣೀರಲ್ಲಿದ್ದಾಗ ಸಂತೈಸುವಿಕೆ ವಾಕ್ಯ, ಅಥವಾ ಪಾಪ ಮಾಡ್ತಾ ಇರುವಂಥ ಸಮಯದಲ್ಲಿ ಇದು ಪಾಪ ಎಂಬುದ ಎಚ್ಚರಿಸುವ ವಾಕ್ಯ, ಅಥವಾ ಯಾವ ದಾರಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಆವಾಗ ಒಂದು ಮಾರ್ಗವನ್ನು ದೇವರ ವಾಕ್ಯದಲ್ಲಿರುವಂಥ ಒಂದು ಶಬ್ದ ಅಥವಾ ಒಂದು ವಾಕ್ಯದ ಮೂಲಕವಾಗಿ ಇದೇ ದಾರಿಯಲ್ಲಿ ಹೋಗು, ಅಥವಾ ಒಂದು ಮದುವೆ ಸಂಬಂಧವಾಗಿದ್ದಿರ್ಬೋದು, ಅಥವಾ ಒಂದು ಬಿಸ್ನೆಸ್ ಆಗಿದ್ದಿರ್ಬೋದು, ಅಥವಾ ಎಲ್ಲಿಗೋ ಹೋಗುವಂಥ ಒಂದು ಪ್ರಯಾಣವಾಗಿದ್ದಿರ್ಬೋದು, ಯಾವುದೇ ವಿಷಯವಾಗಿದ್ದಿರ್ಬೋದು, ಆಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯದ ಮೂಲಕ ಆ ವಾಕ್ಯ ನಮಗೆ ಆವಾಗ ಅಷ್ಟು ವರ್ಷ ಅಥವಾ ಅಷ್ಟು ದಿನಗಳು ನಾನು ಎಷ್ಟೋ ಬಾರಿ ಓದಿದಾಗಲೂ ಆ ರೀತಿಯ ವಾಕ್ಯ ನನ್ನ ಹೃದಯದಲ್ಲಿ ಹೆಚ್ಚು ಅದಕ್ಕೆ ಒಂದು ಪ್ರೆಷರ್ ಮೂಲಕವಾಗಿ ಬಂದಿರಲ್ಲ. ಆವತ್ತದು ಹೆಚ್ಚು ಒತ್ತಡದೊಂದಿಗೆ, ಹೆಚ್ಚು ಪ್ರೆಷರ್ನೊಂದಿಗೆ, ಅಥವಾ ಹೆಚ್ಚು ಸ್ಪಷ್ಟವಾಗಿ ಆ ವಾಕ್ಯದ ಮೂಲಕ ನನಗೆ ನನ್ನ ಒಂದು ಮನಸ್ಸಿನ ಕಣ್ಣು ಅಥವಾ ಹೃದಯದ ಕಣ್ಣು ತೆರೆದ ಹಾಗೆ, ಅಥವಾ ನನ್ನ ಸಂಶಯಗಳು, ನನ್ನ ಗೊಂದಲಗಳು, ನನ್ನ ಗಲಿಬಿಲಿಗಳು, ಅಥವಾ ನನಗಿದ್ದಂಥ ದುಃಖಗಳು ಅಥವಾ ಏನೋ ವಿಕಾರಗಳು ಎಲ್ಲ ತೊಲಗಿ ಹೋಗುವ ರೀತಿಯಲ್ಲಿ, ಇನ್ನೊಂದು ಸಂತೋಷ ತುಂಬುವ ಹಾಗೆ, ಸಮಾಧಾನ ನನ್ನ ಹೃದಯದಲ್ಲಿ ಬರುವ ಹಾಗೆ ಆ ವಾಕ್ಯ ನನ್ನಲ್ಲಿ ಕಾರ್ಯ ಮಾಡ್ತದೆ.
ಅದು ದೇವರು ನನ್ನೊಂದಿಗೆ ಮಾತನಾಡಿದ್ದಾನೆ ಆ ವಾಕ್ಯದ ಮೂಲಕ ಎಂಬುದಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಖಂಡಿತ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನೀವು ಸತ್ಯವೇದ ಓದುವರಾಗಿರುವುದಾದರೆ ಇವತ್ತು ಯಾವತ್ತು ಒಂದು ಓದಬೇಕೆಂಬುದಾಗಿ ಓದಬೇಡ, ಆದರೆ ದೇವರು ಸ್ಪಷ್ಟವಾಗಿ ಮಾತಾಡುವ ವಾಕ್ಯಕ್ಕಾಗಿ ಕಾದುಕೊಂಡು ಆಸಕ್ತಿನ ನೀವು ಓದಿರಿ. ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಆತನು ಮಾತಾಡುವವನಾಗಿರ್ತಾನೆ. ಇನ್ನೊಂದು ಅದಕ್ಕೆ ಸೇರಿಸಿ ಇನ್ನೊಂದು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ. ಒಂದು ಓದುವಾಗ, ಇನ್ನು ಕೆಲವೊಮ್ಮೆ ಸಂದೇಶ ಕೇಳುವಾಗ ಕೂಡ ಆ ಸಂದೇಶ ಕೆಲವೊಮ್ಮೆ ಎಲ್ಲ ಭಾಗ ಮರೆತು ಹೋಗಿದ್ದಿರ್ಬೋದು, ಆದರೆ ಆ ನಿರ್ದಿಷ್ಟವಾದಂಥ ಒಂದು ವಾಕ್ಯ, ಆ ವಾಕ್ಯದಿಂದ ಬಂದಂಥ ವ್ಯಾಖ್ಯಾನ ಅದು ನಮ್ಮ ಹೃದಯದಲ್ಲಿ ಮೊಳಗ್ತಾ ಇರುವ ಹಾಗೆ ದೇವರು ಮಾಡ್ತಾನೆ. ಕೆಲವೊಮ್ಮೆ ಆ ವಾಕ್ಯ ಉಳಿದಿದ್ದೆಲ್ಲ ಮರ್ತೋಯ್ತು, ಅದೊಂದು ಮಾತ್ರ ಹೌದು. ಆವಾಗ ನಾವು ಕೆಲವೊಮ್ಮೆ ಆ ಒಂದು ವಾಕ್ಯದ ಪ್ರಕಾರ ಇರುವಂಥ ಸನ್ನಿವೇಶದ ಮೂಲಕ ದಾಟಿ ಹೋಗ್ತಾ ಇರ್ತೇವೆ. ಅದೇ ನಾವೀಗ ಕಣ್ಣೀರಿನ ಪರಿಸ್ಥಿತಿ ಆಗಿದ್ದಿರ್ಬೋದು, ಕೈ ಬಿಡಲ್ಪಟ್ಟ ಪರಿಸ್ಥಿತಿ ಆಗಿದ್ದಿರ್ಬೋದು, ಮುಂದೆ ಏನು ಮಾಡಬೇಕು ಗೊತ್ತಿಲ್ಲ ಅಂಥ ಪರಿಸ್ಥಿತಿ ಆಗಿದ್ದಿರ್ಬೋದು, ಪಾಪದಲ್ಲಿ ಬಿದ್ದು ಹೋಗುವ ಪರಿಸ್ಥಿತಿ ಆಗಿದ್ದಿರ್ಬೋದು, ಅಥವಾ ಈಗಾಗಲೇ ಬಿದ್ದು ಹೋಗಿದ್ದಿರುವ ಪರಿಸ್ಥಿತಿ ಆಗಿದ್ದಿರ್ಬೋದು, ಅಥವಾ ಏನೋ ತಪ್ಪಾದ ದುಡುಕಿನ ಕಾರ್ಯವನ್ನು ಮಾಡಲಿಕ್ಕೆ ಹೋಗುವಂಥ ಒಂದು ಸಂದರ್ಭವಾಗಿದ್ದಿರ್ಬೋದು, ಅಥವಾ ಯಾರದೋ ಸಹವಾಸದಿಂದ ಆಗಲಿಕ್ಕಿರುವಂಥ ಒಂದು ಆಪತ್ತು, ಅದನ್ನು ಎಚ್ಚರಿಸುವಂಥದ್ದಾಗಿದ್ದಿರ್ಬೋದು. ಹೀಗೆ ಕೆಲವೊಮ್ಮೆ ಸಂದೇಶದ ಮೂಲಕವಾಗಿ ಕೂಡ ಇದೇ ವಾಕ್ಯ ಮತ್ತೊಬ್ಬರ ಬಾಯಿಯಿಂದ ಬರುವಾಗಲೂ ಕೂಡ ನಮ್ಮೊಂದಿಗೆ ದೇವರು ಮಾತನಾಡುವಂಥವನಾಗಿರ್ತಾನೆ. ಆಗ ಅದು ಅವರ ಬಾಯಿಂದ ಬಂದ ವಾಕ್ಯವಾಗಿರದೆ ನಮಗೆ ದೇವರ ಬಾಯಿಂದ ಬಂದಂಥ ವಾಕ್ಯವಾಗಿ ನಮ್ಮ ಹೃದಯದಲ್ಲಿ ಅದು ಪ್ರತಿಧ್ವನಿಸುವಂಥದ್ದಾಗಿರ್ತದೆ. ಖಂಡಿತ. ಇಂಥ ವಾಕ್ಯಗಳಿಗೆ ನಾವು ರೇಮ ವಾಕ್ಯ ಅಂತ ಹೇಳಿ. ಹೌದು, ಅದು ಜೀವವುಳ್ಳ ವಾಕ್ಯ. ಅಂದರೆ ಒಂದು ಓದುವಾಗ ಸುಮ್ಮನೆ ಓದಿ ಹೋಗೋದಕ್ಕಿಂತಲೂ ಸ್ವಲ್ಪ ಒಂದು ಫುಲ್ ಪಾಯಿಂಟ್ ಎಲ್ಲಿದೆ ಅಲ್ಲಿ ನಾವು ಫುಲ್ ಪಾಯಿಂಟ್ ಕೊಡಬೇಕು. ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ವಾಕ್ಯದಲ್ಲಿ ಅಲ್ಲಲ್ಲಿ ಫುಲ್ ಪಾಯಿಂಟು ಕಾಮ ಎಲ್ಲ ಇದೆ, ನಾವು ಕಾಮ ಫುಲ್ ಪಾಯಿಂಟ್ ಏನು ನೋಡಲ್ಲ. ನಾವು ಹಾಗೆ ಏನೋ ಒಂದು ರೂಢಿ ಥರ ಓದ್ಕೊಂಡು ಹೋಗದೆ ನಾವು ಓದುವಾಗ ಸ್ವಲ್ಪ ಧ್ಯಾನ ಕೊಟ್ಟು ಒಂದೊಂದು ವಾಕ್ಯಗಳನ್ನು ಧ್ಯಾನಿಸಿ, ದೇವರಿಗೆ ಏನು ನನ್ನ ಕುರಿತಾಗಿ ಇದರಲ್ಲಿ ಏನಿದೆ ನಿನ್ನ ಆಲೋಚನೆ, ನಾನೇನು ಮಾಡಬೇಕು ಸ್ವಾಮಿ, ಹೀಗೆ ಒಂದು ಧ್ಯಾನಿಸಿ ಆ ವಾಕ್ಯನ ಕೆಲವು ನಿಮಿಷಗಳಾಗಲಿ, ಕೆಲವೊಮ್ಮೆ ನಿಮಿಷ ಮಾತ್ರವಲ್ಲ ಕೆಲವೊಮ್ಮೆ ಗಂಟೆ ಧ್ಯಾನಿಸಿದರೂ ಮುಗಿಯದ ವಾಕ್ಯಗಳಿದ್ದಾವೆ. ಅದರಿಂದ ಮತ್ತೆ 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 ಬುಗ್ಗೆ ಹಾಗೆ ಆಲೋಚನೆಗಳನ್ನು ದೇವರ ವಾಕ್ಯದ ಮೂಲಕ ನಮ್ಮ ಹೃದಯಕ್ಕೆ ಕೊಡುವಂಥವನಾಗಿರ್ತಾನೆ. ಹಾಗೆ ನಾವು ಧ್ಯಾನಿಸ್ತಾ ಹೋಗುವಾಗ ದೇವರು ನಮಗೆ ಅನೇಕ ವಿಷಯಗಳನ್ನು ತಿಳಿಸ್ತಾನೆ. ನಮ್ಮ ಜೀವಿತ ಕ್ರಮಪಡಿಸಿಕೊಳ್ಳಲಿಕ್ಕೆ, ನಮ್ಮ ಜೀವಿತ ತಿದ್ದುಕೊಳ್ಳಲಿಕ್ಕೆ, ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ಎಡವಿದ್ದೇವೆ ಅಲ್ಲಿ ನಾವು ಒಮ್ಮೆ ತಿರುಗಿ ನಿಂತುಕೊಳ್ಳುವುದಕ್ಕೆ ಅನೇಕ ವಿಷಯಗಳು, ಅಥವಾ ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳು, ತೀರ್ಮಾನಗಳು, ಇದರ ಬಗ್ಗೆ ಎಲ್ಲ ನಮಗೆ ದೇವರ ವಾಕ್ಯದ ಧ್ಯಾನದಿಂದ ನಮ್ಮನ್ನು ಕ್ರಮಪಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈಗ ವಿಷಯಕ್ಕೆ ನಾವು ಇನ್ನೊಮ್ಮೆ ಬರುವಾಗ ಎಲ್ಲ ವಾಕ್ಯಗಳು ದೇವರಾತ್ಮನಿಂದ ಪ್ರೇರಿತವಾದವುಗಳು. ಅದಕ್ಕೆ ನೋಡಿ, ಯೇಸು ಸ್ವಾಮಿ ಸೈತಾನ ಬಂದು ಶೋಧನೆ ಮಾಡುವಂಥ ಸಮಯದಲ್ಲಿ ಯೇಸು ಸ್ವಾಮಿಗೆ ಸೈತಾನ ಬಂದು ಹೇಳ್ತಾನೆ, ನೀನು ದೇವಕುಮಾರನಾಗಿದ್ದೀಯಲ್ಲ, ಈ ಕಲ್ಲುಗಳನ್ನು ರೊಟ್ಟಿ ಮಾಡು, ತಿಂದು ನಿನ್ನ ಹಸಿವೆಯನ್ನು ನೀಗಿಸಿಕೊ ಅಂತ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು, ದೇವರ ಬಾಯಿಯಿಂದ ಹೊರಟಂಥ ಎಲ್ಲ ಮಾತುಗಳಿಂದಲೂ ಮನುಷ್ಯನು ಏನಾಗ್ತಾನೆ, ಬದುಕ್ತಾನೆ. ಇಡೀ ಸತ್ಯವೇದ ದೇವರ ಬಾಯಿಯಿಂದ ಹೊರಟಂಥ ವಾಕ್ಯಗಳು, ಅಥವಾ ದೇವರ ಆತ್ಮನಿಂದ. ಇದರಲ್ಲಿ ಕೆಲವೊಮ್ಮೆ ಮನುಷ್ಯ ಹೇಳಿದಂಥ ವಾಕ್ಯಗಳಿದ್ದಾವೆ, ಆದರೆ ಅದು ದೇವರ ಆತ್ಮನ ಪ್ರೇರಣೆಯಿಂದ ಬೈಬಲ್ನಲ್ಲಿ ಬರೆದಿದೆ. ಸೈತಾನ ಹೇಳಿದ ಮಾತುಗಳಿದ್ದಾವೆ, ಆದರೆ ಆ ಮಾತುಗಳನ್ನು ಇಲ್ಲಿ ಬರೆದದ್ದು ದೇವರ ಆತ್ಮನ ಪ್ರೇರಣೆಯಿಂದ. ಸೈತಾನ ಹೀಗೆ ಹೇಳಿದ್ದ, ಮನುಷ್ಯನು ಹೀಗೆ ನುಡಿದಿದ್ದ, ಅವನ ವಿಚಾರ ಹೀಗಿತ್ತು, ಅವನು ಈ ರೀತಿ ಆಲೋಚನೆ ಮಾಡಿದ್ದ. ಆದರೆ ಇಲ್ಲಿ ಬರೆಸಿರುವಾಗ ಅದು ಪವಿತ್ರಾತ್ಮ ಬರೆಸಿದ್ದು. ಅವನ ಕೆಟ್ಟ ವಿಚಾರಗಳು ಹೀಗಿದ್ದವು, ಅವನ ಕೆಟ್ಟ ದುರುದ್ದೇಶಗಳು ಹೀಗಿದ್ದವು, ಏನಿದ್ರೂ ಯಾರು ಹೇಳಿದ್ದಿದ್ರೂ ಕೂಡ ಬೈಬಲ್ ಪುಟಗಳಲ್ಲಿ ದಾಖಲಾಗಿರುವಂಥದ್ದು ಅದು ದೇವರ ಆತ್ಮ ದಾಖಲಿಸಿರುವಂಥ ವಾಕ್ಯಗಳಾಗಿದ್ದಾವೆ. ಇನ್ನು ನೋಡಿ, ಒಂದೆರಡು ವಾಕ್ಯಗಳನ್ನು ನೋಡ್ಕೊಳ್ಳೋಣ. ರೋಮಪತ್ರಿಕೆ 15:4 ಓದಿಕೊಳ್ಳೋಣ. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು, ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆ ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಅಂದರೆ ಪೂರ್ವದಲ್ಲಿ ಬರೆದದ್ದೆಲ್ಲವೂ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ರಕ್ಷಣೆ ಹೊಂದಬೇಕು, ನಿರೀಕ್ಷೆ ಇರಬೇಕು, ನಮಗೆ ಆಧರಣೆ ಹೊಂದಿಕೊಳ್ಬೇಕು ಅಂತ ಅಂದರೆ ಈ ಬರೆದ ಗ್ರಂಥಗಳೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆದಂಥ ಗ್ರಂಥಗಳು. ನೋಡಿ, ನಮಗೆ ನೋಡುವಾಗ ಬೇರೆ ಹಲವಾರು ಗ್ರಂಥಗಳು, ಅಥವಾ ಆದಿಕಾಂಡದಿಂದ ಮಲಾಕಿಯವರೆಗೆ, ಇನ್ನು ಮತ್ತಾಯನಿಂದ ಪ್ರಕಟಣೆಯವರೆಗೆ ಇರುವಂಥ ಈ 2 ಸೆಕ್ಷನ್ ಪುಸ್ತಕಗಳಲ್ಲಿಯೂ ಕೂಡ ಎಲ್ಲ ಪುಸ್ತಕಗಳ ಮೂಲಕ ದೇವರಿಗೆ ನಮ್ಮೊಂದಿಗೆ ಮಾತಾಡಲಿಕ್ಕೆ ಉಂಟು. ನೋಡಿ, ನಾವು ಹಳೆ ಒಡಂಬಡಿಕೆಯಲ್ಲಿ ಎಸ್ತೇರಳ ಗ್ರಂಥಕ್ಕೆ ಬರುವಾಗ ಅಲ್ಲಿ ದೇವರು ಎಂಬಂಥ ಒಂದು ಪದವೇ ಇಲ್ಲ.
ಎಸ್ತೇರಳ ಪುಸ್ತಕ ಬಹಳ ಇಂಪಾರ್ಟೆಂಟ್ ಪುಸ್ತಕ. ದೇವರು ಎಂಬಂಥ ಒಂದು ಶಬ್ದ ಆ ಪುಸ್ತಕದಲ್ಲಿ ಇಲ್ಲ. ಆದರೂ ಕೂಡ ದೇವರ ದೊಡ್ಡ ಕಾರ್ಯಗಳನ್ನು ಆ ಪುಸ್ತಕ ನಮಗೆ ವಿವರಿಸ್ತಾ ಉಂಟು. ಬಹಳ ಇಂಪಾರ್ಟೆಂಟ್ ಆದಂಥ ಕಾರ್ಯಗಳನ್ನು, ದೇವರ ಅದ್ಭುತಗಳನ್ನು, ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯಗಳನ್ನು, ನಮ್ಮನ್ನು ಉತ್ತೇಜಿಸುವಂಥ, ನಮ್ಮನ್ನು ಬಲಪಡಿಸುವಂಥ, ನಮಗೆ ಸಾಂತ್ವನ ಕೊಡುವಂಥ ಅನೇಕ ಕಾರ್ಯಗಳು ಆ ಪುಸ್ತಕದಲ್ಲಿ ನಡೀತಾ ಇದ್ದಾವೆ. ಆದರೆ ದೇವರು ಎಂಬಂಥ ಒಂದು ಶಬ್ದವೂ ಕೂಡ ಇಲ್ಲ. ಆದರೆ ದೇವರ ಬಲವಾದ ಚಾಲನೆಯನ್ನು ಆ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಇನ್ನು ಹಾಗೆ ಕೆಲವೊಂದು ಕಾವ್ಯಗಳ ರೂಪದಲ್ಲಿ ಬರೆದ ಪುಸ್ತಕಗಳಿದ್ದಾವೆ. ಕಾವ್ಯಗಳು ಅಂದರೆ ಕವಿತೆ ರೂಪದಲ್ಲಿ, ಅಂದರೆ ನಮ್ಮ ಕೀರ್ತನೆಗಳು ಅನ್ನುವಂಥದ್ದು, ಕೀರ್ತನೆ ಅನ್ನುವಂಥ ಆ ಮಾತಿನ ಅರ್ಥವೇ ಹಾಡುಗಳು ಎಂಬುದಾಗಿ ಅದನ್ನು ಬರೆದಿದ್ದು ಕಾವ್ಯ ಶೈಲಿಯಲ್ಲಿ. ಯೋಬನ ಗ್ರಂಥವು ಕೂಡ ಒಂದೆರಡು ಅಧ್ಯಾಯಗಳನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಕಾವ್ಯದಲ್ಲೇ ಇದೆ. ಇನ್ನು ನಾವು ಜ್ಞಾನೋಕ್ತಿಗಳು ಮತ್ತು ಪರಮಗೀತ ಮತ್ತು ಕೂಡ ಬರುವಾಗ ಯೆರೆಮೀಯನ ಪ್ರಲಾಪಗಳು, ಇನ್ನು ಸಣ್ಣ ಪ್ರವಾದಿಗಳು, ಇವೆಲ್ಲ ಕಾವ್ಯ ರೂಪದಲ್ಲಿ ಇರುವಂಥ, ಸಣ್ಣ ಪ್ರವಾದಿಗಳಲ್ಲಿ ಎಲ್ಲ ಭಾಗಗಳಲ್ಲ, ಕೆಲವೊಂದು ಭಾಗಗಳು ಕಾವ್ಯ ರೂಪದಲ್ಲಿ ಇರುವಂಥ ರಚನೆಗಳು ಎಂಬುದಾಗಿ, ಅಂದರೆ ಕಾವ್ಯ ರೂಪದಲ್ಲಿ. ಇನ್ನು ಇತಿಹಾಸ ರೂಪದಲ್ಲಿ, ಇನ್ನು ಬೇರೆ ಜೀವನ ಚರಿತ್ರೆಯ ರೂಪದಲ್ಲಿ, ಹೀಗೆ ವಿವಿಧ ರೀತಿಯಲ್ಲಿ ನಮಗೆ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ದೇವರ ವಾಕ್ಯವನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನೊಂದು ವಾಕ್ಯ ಓದ್ಕೊಳ್ರಿ, 2 ತಿಮೋಥೆಯ 3ನೇ ಅಧ್ಯಾಯ 16ನೇ ವಾಕ್ಯನ ಓದ್ರಿ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಅಥವಾ ಈ ಇಡೀ ಸತ್ಯವೇದ ಏನಾಗಿದೆ, ಒಂದು ದೇವರಾತ್ಮನಿಂದ ಪ್ರೇರಿತ ಅಥವಾ ದೈವ ಪ್ರೇರಿತ ಅಥವಾ ದೇವರಿಂದ ಪ್ರೇರಿತವಾಗಿರುವಂಥ ಗ್ರಂಥಗಳು. ನೋಡಿ, ಈ ಗ್ರಂಥಗಳನ್ನು ಬರೆಯೋದಕ್ಕೆ ದೇವರು 40ಕ್ಕಿಂತ ಹೆಚ್ಚು ಜನರನ್ನು ಉಪಯೋಗಿಸಿದ್ದಾರೆ. ಇನ್ನು 3 ಖಂಡಗಳಲ್ಲಿ ಇದ್ದುಕೊಂಡು ಬರೆದಿದ್ದಾರೆ ಮತ್ತು 3 ಭಾಷೆಗಳಲ್ಲಿ ಕೂಡ ಬರೆದಿದ್ದಾರೆ ಬೈಬಲನ್ನು. ಹೀಬ್ರೂ, ಗ್ರೀಕ್ ಮತ್ತು ಕೆಲವು ಅಧ್ಯಾಯಗಳನ್ನು ಅರಾಮಿಕ್ ಭಾಷೆಯಲ್ಲಿ ಬರೆದಿದ್ದಾರೆ. 3 ಭಾಷೆಗಳಲ್ಲಿ 3 ಖಂಡಗಳಲ್ಲಿದ್ದು 40ಕ್ಕಿಂತ ಹೆಚ್ಚು ಜನರನ್ನು ದೇವರು ಉಪಯೋಗಿಸಿದ್ದಾರೆ. ಆದರೆ ಆ ಎಲ್ಲ ಗ್ರಂಥಕರ್ತರ ಹಿಂದೆ ಪ್ರೇರಣೆಯಾಗಿ ಇದ್ದಂಥದ್ದು ದೇವರ ಪವಿತ್ರಾತ್ಮ. ಅದಕ್ಕೆ ನಮಗೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಬರುವಾಗ ಒಂದು ಗ್ರಂಥಕ್ಕೆ ವಿರುದ್ಧವಾಗಿಲ್ಲ ಯಾವುದೂ ಕೂಡ. ಈಗ ನೋಡಿ, ನಮ್ಮ ಈ ಸಮಕಾಲೀನರಾಗಿರುವಂಥ 40 ಜನ ಬರೆದಂಥ ಒಂದು ಪುಸ್ತಕವಾಗಿರೋದಾದರೆ ಒಬ್ಬರ ಮುಖ ಒಬ್ಬರು ನೋಡದೆ, ಒಬ್ಬರ ಬಗ್ಗೆ ಒಬ್ಬರಿಗೆ ಗೊತ್ತಿಲ್ಲದೆ, ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ಕೊಂಡು ಪುಸ್ತಕ ಬರೆದು ಕೂಡಿಸ್ಲಿಕ್ಕೆ ಹೋದರೆ ಒಂದಕ್ಕೊಂದು ವಿರೋಧವಾಗಿರ್ತದೆ. ಯಾವುದಕ್ಕೂ ಮ್ಯಾಚ್ ಆಗಲ್ಲ. ತತ್ವಗಳು ಸಹ ಬೇರೆ ಇರ್ತದೆ, ಎಲ್ಲ ಬೇರೆ ಇರ್ತದೆ, ಪ್ರತಿಯೊಂದು ಬೇರೆ ಇರ್ತದೆ. ಹಾಗಿರುವಾಗ 3 ಖಂಡಗಳಲ್ಲಿದ್ದು 3 ಭಾಷೆಗಳಲ್ಲಿ ಮೇಯ್ನ್ ಅಂತ ಹೇಳಬೇಕು ಅಂತೇಳಿ 2 ಭಾಷೆ, ಹೀಬ್ರೂ, ಗ್ರೀಕ್ ಅಂತ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಒಂದು 5-6 ಅಧ್ಯಾಯಗಳನ್ನು ಅರಾಮಿಕ್ ಭಾಷೆಯಲ್ಲಿ ಕೂಡ ಬರೆಯಲಾಗಿದೆ, ಯಜ್ರನ ಪುಸ್ತಕದಲ್ಲಿ ಮತ್ತು ದಾನಿಯೇಲನ ಗ್ರಂಥದಲ್ಲಿ, ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ. ಹೀಗೆ ಮೇಯ್ನ್ 2 ಭಾಷೆಗಳಲ್ಲಿ 3 ಖಂಡಗಳಲ್ಲಿದ್ದುಕೊಂಡು 40ಕ್ಕಿಂತ ಹೆಚ್ಚು ಜನ, ಈ 40ಕ್ಕಿಂತ ಹೆಚ್ಚು ಜನ ಅಂತ ಹೇಳಿದರೆ ಇವರೆಲ್ಲ ಒಂದೇ ರೀತಿಯ ಒಂದೇ ಯೂನಿವರ್ಸಿಟಿಯಿಂದ ಒಂದೇ ರೀತಿಯ ಡಿಗ್ರಿಗಳನ್ನು ಪಡೆದುಕೊಂಡವರಾಗಿರಲಿಲ್ಲ. ಅದರಲ್ಲಿ ಬಹಳಷ್ಟು ಜನ ಅಧಿಕೃತವಾದಂಥ ವಿದ್ಯಾಭ್ಯಾಸ ಇಲ್ಲದಂಥವ್ರು, ಏನೋ ಮನೆಯಲ್ಲಿ ಸ್ವಲ್ಪ ಓದಲಿಕ್ಕೆ ಬರೀಲಿಕ್ಕೆ ಕಲ್ತಿದ್ದಾರಷ್ಟೇ. ಕೆಲವೊಬ್ಬರು ಒಳ್ಳೆ ವಿದ್ಯಾವಂತರು ಇದ್ದರು. ಮೋಶೆ ಒಳ್ಳೆ ವಿದ್ಯಾವಂತನಾಗಿದ್ದ, ಪೌಲ ಒಳ್ಳೆ ವಿದ್ಯಾವಂತನಾಗಿದ್ದ. ಇನ್ನು ಕೆಲವೊಬ್ಬರು ಆ ರೀತಿ ವಿದ್ಯಾವಂತರು ಇದ್ದರು. ಆದರೆ ಬಹಳಷ್ಟು ಜನ ಸಾಧಾರಣ ಜನರಾಗಿದ್ದರು, ಮೀನು ಹಿಡಿಯುವಂಥವರಾಗಿದ್ದರು, ಕುರುಬರಾಗಿದ್ದರು, ಕೃಷಿ ಮಾಡುವಂಥವರಾಗಿದ್ದರು. ಈ ಕಾಲದಲ್ಲೇ ನಮ್ಮ ದೇಶದಲ್ಲಿ ಭಾಳಷ್ಟು ಜನರಿಗೆ ವಿದ್ಯಾಭ್ಯಾಸ ಇಲ್ಲ. ಆದರೆ ಈ ಬೈಬಲ್ನ ಕೊನೆಯ ಗ್ರಂಥ ಬರೆದದ್ದು ಇಲ್ಲಿಗೆ ಸುಮಾರು 1900 ವರ್ಷಗಳ ಹಿಂದೆ. ಮೊದಲ ಗ್ರಂಥ ಬರೆದದ್ದು ಇಲ್ಲಿಗೆ ಸುಮಾರು 3,500 ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 1500ರಲ್ಲಿ. ಕೊನೆಯ ಗ್ರಂಥ ಬರೆದದ್ದು ಕ್ರಿಸ್ತಶಕೆ 90ನೇ ಇಸ್ವಿ ಕಾಲದಲ್ಲಿ. ಅಂದರೆ ಮೊದಲನೇ ಗ್ರಂಥದಿಂದ ಕೊನೆಯ ಗ್ರಂಥದವರೆಗೆ ಸುಮಾರು 1600 ವರ್ಷಗಳ ಕಾಲಮಾನ ಗ್ಯಾಪ್ ಇತ್ತು. ಇಷ್ಟು ಕಾಲದಲ್ಲಿ ದೇವರು ಆ ವಿವಿಧ ಜನರ ಮೂಲಕ ಬರೆಸಿ ನಮ್ಮ ಕೈಗೆ ಕೊಟ್ಟಿರುವಾಗ ಅದು ಒಂದೇ ವಿಷಯವನ್ನು, ಅದು ಒಂದರ ಮುಂದಿನ ಭಾಗ, ಒಂದರ ಮುಂದಿನ ಭಾಗ, ಒಂದರ ಮುಂದಿನ ಭಾಗ, ಈ ರೀತಿಯಾಗಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಒಬ್ಬೊಬ್ಬರಿಗೂ ದೇವರು ಅವರವರ ಮೂಲಕ ನಮಗೆ ಸಿಗತಕ್ಕಂಥ ಭಾಗವನ್ನು ಕೊಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೂಡಿಸಿದಾಗ ಒಂದು ಗ್ರಂಥವಾಯಿತು. ಖಂಡಿತ ಇದೇ ಮುಖ್ಯವಾಗಿ ತಿಳ್ಕೊಳ್ಬೇಕು, ಇದು ದೇವರ ವಾಕ್ಯ. ಅದಕ್ಕೆ ಇದನ್ನು ಹೇಳ್ತಾರೆ, ಇದು ಗ್ರಂಥಗಳ ಗ್ರಂಥ.
40ಕ್ಕಿಂತ ಹೆಚ್ಚು ಜನರು 66 ಗ್ರಂಥಗಳನ್ನು ಬರೆದರು. ಇನ್ನೂ ಬೇರೆ ಬೇರೆ ಗ್ರಂಥಗಳು ಆ ಕಾಲದಲ್ಲಿ ಎಷ್ಟೋ ಬರೆದಿದ್ದು. ಆದರೆ ಪವಿತ್ರಾತ್ಮ ಇದನ್ನು ಕೂಡಿಸಿದಾಗ ನೋಡುವಾಗ ಎಲ್ಲ ಒಂದಕ್ಕೊಂದು ಮ್ಯಾಚ್ ಆಗ್ತಾಯಿದೆ. ಒಂದರಲ್ಲಿ ಏನು ಬರೆಯಲಾಗಿಲ್ಲ ಅದರ ಮುಂದಿನ ಭಾಗವನ್ನು ಮುಂದಿನದರಲ್ಲಿ, ಅದರ ಮುಂದಿನ ಭಾಗವನ್ನು ಮುಂದೆ, ಅದರ ಮುಂದಿನ ಭಾಗವನ್ನು ಮುಂದೆ, ಈ ರೀತಿಯಾಗಿ ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಪವಿತ್ರಾತ್ಮ ಈ ಗ್ರಂಥವನ್ನು ಜೋಡಿಸಿ ನಮ್ಮ ಕೈಗೆ ಕೊಟ್ಟಿದ್ದಾನೆ. ಹೀಗೆ ನಾವು ನೋಡಿದ್ದೇವೆ, ಇದು ದೇವ ಪ್ರೇರಿತವಾದದ್ದು. ಈ ಸತ್ಯವೇದ, ಇಡೀ ಸತ್ಯವೇದ ಅಥವಾ ಬೈಬಲ್ ಅನ್ನುವಂಥದ್ದು ದೇವರ ಆತ್ಮನಿಂದ ಪ್ರೇರಿತವಾದದ್ದು. ಇನ್ನು ದೇವರ ವಾಕ್ಯವಾಗಿರೋ ಬೈಬಲ್ ಗ್ರಂಥವೇ ಈ ಬೈಬಲ್ ವಾಕ್ಯಗಳು ದೇವ ಪ್ರೇರಿತ ಅಂತ ಹೇಳಿರುವಂಥದ್ದನ್ನು ಈಗಾಗಲೇ ನಾವು ನೋಡಿದ್ದೇವೆ. ನಾವು ಬೈಬಲ್ನ ವಾಕ್ಯಗಳನ್ನೇ ಓದಿ ನೋಡಿದ್ದೇವೆ. ಇತರರ ಸಾಕ್ಷಿ ನಂತರ ಮೊದಲ ಸಾಕ್ಷಿ ಬರುವಂಥದ್ದು ಬೈಬಲ್ ಒಳಗೆ ಇರುವಂಥ ವಾಕ್ಯಗಳೇ. ಈ ವಾಕ್ಯಗಳು ದೇವ ಪ್ರೇರಿತ ಅಂತ ಘೋಷಿಸಿದ್ದಾವೆ. ನಾವು ಈ ವಾಕ್ಯಗಳನ್ನು ದೇವರ ವಾಕ್ಯ ಅಂತ ನಂಬದ ಹೊರತು ನಮಗೆ ಇದು ದೇವರಿಂದ ಬಂದಂಥ ಬೋಧನೆ ಅಂತ ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ. ಅದು ಯಾಕೆ ಅನೇಕರಿಗೆ ಈ ಬೋಧನೆ ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ ಅಂತೇಳಿ ಅವರು ದೇವರ ವಾಕ್ಯವನ್ನೇ ನಂಬಿಲ್ಲ. ಅಂದರೆ ಇಂತಿಂಥದ್ದು ಮಾತ್ರ ದೇವರು ನನಗೆ ಇದು ಕೊಟ್ಟಿರುವಂಥದ್ದು ಕೆಲವರು ಹೇಳುವಂಥದ್ದು, ಇದು ಅದಲ್ಲ. ಸ್ವಲ್ಪ ಕೆಲವರು ಇದ್ದಾರೆ. ಆದರೆ ಇಡೀ ಇಡೀ ಬೈಬಲ್ ವಾಕ್ಯಗಳನ್ನು ದೇವರ ವಾಕ್ಯ ಅಂತ ನಂಬಬೇಕು ಅಂತ ಈಗ ನಮಗೆ ಸ್ಪಷ್ಟವಾಗಿ ನಮ್ಮ ವೀಕ್ಷಕರು ತಿಳಿಸಿದ್ರೆ, ಅಂದರೆ ಇಡೀ ವಾಕ್ಯವೇ ದೇವರ, ಒಂದ ಬಿಟ್ಟು ಒಂದು ಇರಲಿಕ್ಕೆ ಸಾಧ್ಯವಿಲ್ಲ. ಆದಿಕಾಂಡದ 1ನೇ ಅಧ್ಯಾಯದ 1ನೇ ವಾಕ್ಯದಿಂದ ಪ್ರಕಟಣೆಯ ಕೊನೆಯ ಅಧ್ಯಾಯದ ಕೊನೆಯ ವಾಕ್ಯದವರೆಗೆ ಎಲ್ಲವೂ ದೇವರಾತ್ಮ ಪ್ರೇರಿತ. ಪ್ರತಿಯೊಂದು ವಾಕ್ಯಗಳಿಂದ ದೇವರು ನಮ್ಮೊಂದಿಗೆ ಮಾತನಾಡೋದು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು. ಅಲ್ಲಿಂದನೇ ಸುವಾರ್ತೆಯ ಸಂದೇಶ ಪ್ರಾರಂಭ ಆಗ್ತದೆ. ಅದರಿಂದನೇ ಸುವಾರ್ತೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು 2ನೇ ವಾಕ್ಯ, ಭೂಮಿಯು ಬರಿದಾಗಿ ಕ್ರಮವಿಲ್ಲದೆ ಇತ್ತು, ಆದಿಸಾಗರದ ಮೇಲೆ ಕತ್ತಲೆ ಇತ್ತು, ದೇವರಾತ್ಮ ಜಲಸಮೂಹಗಳ ಮೇಲೆ ಚಲಿಸ್ತಾ ಇದ್ದನು. ಅದರಲ್ಲಿ ಪೂರ್ತಿ ಇರುವಂಥದ್ದು ಸುವಾರ್ತೆ. ಇನ್ನು ಆ ವಿಷಯಗಳನ್ನು, ಈ ವಾಕ್ಯಗಳ ಕೇಂದ್ರ ಬಿಂದು ಯಾರು ಎಂಬಂಥ ವಿಷಯಕ್ಕೆ ಬಂದು ಆ ವಿಷಯಗಳನ್ನು ಮುಂದೆ ನಾವು ಹೇಳ್ತೇವೆ ಕೆಲವು ಎಪಿಸೋಡ್ಗಳಲ್ಲಿ. ಯಾಕಂತ ಹೇಳಿದರೆ ಈ ವಾಕ್ಯದ ಮುಂದಿನ ಭಾಗಗಳಲ್ಲಿ ನಮಗೆ ಆ ವಿಷಯವನ್ನು ತೆಗೆದುಕೊಳ್ತೇವೆ. ಇನ್ನು ನಾವು ನೋಡುವಾಗ ಈ ಇಡೀ ಸತ್ಯವೇದ ಇದು ದೇವರ ವಾಕ್ಯ ಎಂಬುದಾಗಿ ಯೇಸು ಸ್ವಾಮಿ ಇದನ್ನು ಹೇಳಿದ್ದಾರೆ. ಅಥವಾ ಅದೇ ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಇನ್ನೂ ಕೂಡ ಯೇಸು ಸ್ವಾಮಿ ಹೇಳಿದ್ದಾರೆ, ನಮಗೆ ಬೇರೆ ಬೇರೆ ಭಾಗಗಳಲ್ಲಿ ಓದಲಿಕ್ಕೆ ಸಾಧ್ಯವಾಗ್ತದೆ. ಕೀರ್ತನೆಗಳಲ್ಲಿ ಅಥವಾ ಮೋಶೆ ನನ್ನ ಬಗ್ಗೆ ಬರೆದನು, ಇನ್ನು ಕೀರ್ತನೆಗಳಲ್ಲಿ ಪ್ರವಾದಿಗಳ ಗ್ರಂಥದಲ್ಲಿ ನನ್ನ ಬಗ್ಗೆ ಹೇಳಲಾಗಿದೆ, ಅಥವಾ ಅದು ದೇವರ ವಾಕ್ಯ ಅಂತ ತುಂಬ ಕಡೆ ಹೇಳಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇನ್ನು ನಮಗೆ ಗ್ರಂಥಗಳ ಒಂದು ಪೂರ್ತೀಕರಣ ಅಥವಾ ನಿಜವಾದ ಗ್ರಂಥಗಳು ಯಾವುವು ಎಂಬುದನ್ನು ಕೂಡ ನಾವು ನೋಡಬೇಕಾಗಿದೆ. ಸ್ವಸ್ಥ ಬೋಧನೆಗೆ ಅಡಿಪಾಯವಾದಂಥ ವಿಷಯಗಳೇ. ಒರಿಜಿನಲ್ ಬೈಬಲಿಗೆ ಇರುವಂಥ ಪೂರ್ತಿ ಗ್ರಂಥಗಳು ಅಂದರೆ 66 ಗ್ರಂಥಗಳು. ಹಳೆಯ ಒಡಂಬಡಿಕೆಯ 39 ಗ್ರಂಥಗಳು ಮತ್ತು ಹೊಸ ಒಡಂಬಡಿಕೆಯ 27 ಗ್ರಂಥಗಳು, ಒಟ್ಟು 66 ಗ್ರಂಥಗಳು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದರೆ ನಾನು ಯಾಕೆ ಇದನ್ನು ಹೇಳಲಿಕ್ಕೆ ಕಾರಣ ಅಂತ ಹೇಳಿದರೆ, ಕೆಲವೊಬ್ಬರು ಅದಕ್ಕೆ ಬೇರೆ ಗ್ರಂಥಗಳನ್ನು ಕೂಡ ಕೂಡಿಸಿದ್ದಾರೆ. ಅಂದರೆ ಅಪೋಕ್ರಿಫೋ ಎಂಬಂಥ ಒಂದು ಗ್ರಂಥ ಸಮೂಹವನ್ನು ಇದಕ್ಕೆ ಕೂಡಿಸಿದಂಥವರು ಇದ್ದಾರೆ. ಯಾಕಂತ ಹೇಳಿದರೆ ಕೆಲವೊಂದು ಪಂಗಡಗಳಿಗೆ ಈ 15 ಗ್ರಂಥಗಳ ಒಂದು ಸಮೂಹ ಅಂತ ಹೇಳುವಾಗ ಅದು ಪೂರ್ತಿ 15 ಗ್ರಂಥಗಳಾಗಿರದೆ ಕೆಲವೊಂದು ಅಧ್ಯಾಯಗಳನ್ನು ಈಗಾಗಲೇ ಇರುವಂಥ ಗ್ರಂಥಗಳಿಗೆ ಸೇರಿಸಿದ್ದುಂಟು. ದಾನಿಯೇಲನ ಪ್ರವಾದನೆಗೆ, ಇನ್ನು ಈ ಕಡೆ ಎಜ್ರನ ಗ್ರಂಥಕ್ಕೆ, ಎಸ್ತೇರಳ ಗ್ರಂಥಕ್ಕೆ ಹೀಗೆ ಸೇರಿಸಿದ ಅಧ್ಯಾಯಗಳು ಇದ್ದಾವೆ. ಇನ್ನು ಪೂರ್ತಿ ಪುಸ್ತಕಗಳು ಇದ್ದಾವೆ. ಅದನ್ನು ಅಪೋಕ್ರಿಫೋ ಅಥವಾ ಡ್ಯೂಟ್ರೋ ಕ್ಯಾನೋನಿಕಲ್ ಎಂಬುದಾಗಿ ಹೇಳ್ತಾರೆ. ಅಥವಾ ಕ್ಯಾನನ್ ಅಂತ ಹೇಳಿದರೆ ಪ್ರಾಮಾಣೀಕೃತ ಅಥವಾ ಅಧಿಕೃತ, ಅಂಗೀಕೃತ ಅಥವಾ ದೇವರ ಸಭೆಯ ಒಂದು ನಿಯಮಕ್ಕೆ ಒಳಪಟ್ಟು ಪ್ರಾಮಾಣೀಕೃತ ಎಂಬಂಥ ಅರ್ಥ ಬರ್ತದೆ. ದೇವರ ವಾಕ್ಯಕ್ಕೆ ಅದರ ಒಂದು ಆಧಾರದಲ್ಲಿ ಪ್ರಾಮಾಣೀಕೃತ ಎಂಬುದಾಗಿ. ಹಾಗಿರುವಾಗ ಅದರ ಹೊರತಾಗಿರುವಂಥ ಗ್ರಂಥಗಳನ್ನು ನಮಗೆ ಅಪೋಕ್ರಿಫೋ ಎಂಬುದಾಗಿ ದೇವರ ವಾಕ್ಯದಲ್ಲಿ, ಅಥವಾ ಈ ಕೂಡಿಸಲ್ಪಟ್ಟಿರುವ ಗ್ರಂಥ ಅಪೋಕ್ರಿಫೋ ಅಥವಾ ಈ ಕ್ಯಾನನೈಸ್ ಮಾಡಿದ ನಂತರದ ಕಾಲದಲ್ಲಿ ಕೂಡಿಸಿದ ಗ್ರಂಥಗಳು ಎಂಬುದಾಗಿ ಅದನ್ನು ಇಡೀ ಲೋಕದ ಎಲ್ಲ ಕ್ರೈಸ್ತರು ನಂಬಲ್ಲ. ಹಾಗೆ ಬರುವಾಗ ಎಲ್ಲ ಸೇರುವಾಗ ಸುಮಾರು 74ರಷ್ಟು ಗ್ರಂಥಗಳಾಗ್ತವೆ. ಯಾಕಂದರೆ ಈಗಾಗಲೇ ಇರುವಂಥ ಗ್ರಂಥಗಳಿಗೆ ಕೆಲವೊಂದನ್ನು ಕೂಡಿಸಿದ್ದಾರೆ ಮತ್ತು ಎಕ್ಸ್ಟ್ರಾ ಗ್ರಂಥಗಳನ್ನು ಸೇರಿಸಿದ್ದಾರೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆ ಒಂದು ವಾಕ್ಯವನ್ನು ಕೂಡ ಓದಿಕೊಂಡು ನಾವು ಈ ಒಂದು ಎಪಿಸೋಡನ್ನು ಮುಗಿಸೋಣ. ನಮಗೆ
ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯವನ್ನು ಓದೋಣ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಿಗೆ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವನು. ಇನ್ನೊಂದು ವಾಕ್ಯವನ್ನು ಓದೋಣ. ಧರ್ಮೋಪದೇಶ ಕಾಂಡ 12:32. ನಾನು ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ನೀವು ಅನುಸರಿಸಲೇಬೇಕು, ಅದಕ್ಕೆ ಏನು ಕೂಡಿಸಬಾರದು, ಅದರಿಂದ ಏನು ತೆಗೆದು ಬಿಡಬಾರದು. ಇನ್ನೊಂದು ವಾಕ್ಯ ಓದೋಣ. ನಮಗೆ ಜ್ಞಾನೋಕ್ತಿಗಳು 30:6. ಆತನ ಮಾತುಗಳಿಗೆ ಯಾವುದನ್ನೂ ಸೇರಿಸಬೇಡ, ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ. ನೋಡಿ, ದೇವರ ವಾಕ್ಯಕ್ಕೆ ಏನು ಕೂಡಿಸಬಾರದು. ತೆಗಿಲು ಕೂಡಿಸಲ್ಪಟ್ಟ ಗ್ರಂಥಗಳು ಸಮೀಪದ ಕಾಲದಲ್ಲಿ ಕೆಲವು ಪಂಗಡಗಳು ಸೇರಿಸಿದವು. 1546ರಲ್ಲಿ ಈ ಗ್ರಂಥಗಳನ್ನು, ಈ ಅಫಿಷಿಯಲ್ 66 ಗ್ರಂಥಗಳೊಂದಿಗೆ ಕೆಲವೊಬ್ಬರು ಕೂಡಿಸಿದರು. ಇಲ್ಲಿ ವಾಕ್ಯ ಹೇಳ್ತದೆ ಕೂಡಿಸಬಾರ್ದು, ದೇವರು ಶಿಕ್ಷೆ ಕೊಡ್ತಾನೆ. ತೆಗೆದು ಹಾಕಬಾರ್ದು, ನಿನ್ನ ಹೆಸರನ್ನು ಜೀವಬಾಧಿರ ಪಟ್ಟಿಯಿಂದ ತೆಗೆದುಹಾಕ್ತಾನೆ. ಆತನ ಮಾತುಗಳಿಗೆ ಏನು ಕೂಡಿಸ್ಲಿಕ್ಕೆ ಹೋಗಬೇಡ, ಆತನ ಮಾತುಗಳಿಂದ ಏನನ್ನು ತೆಗೆದು ಹಾಕಲಿಕ್ಕೆ ಹೋಗಬೇಡ. ಈಗ ಕೆಲವೊಬ್ಬರು ಹೇಗೆ ಬಂದಿದ್ದಾರೆ ಅಂತ ಹೇಳಿ ಕೂಡಿಸುವ ಕಾಲ ಹೋಯಿತು, ಈಗ ತೆಗೆದು ಹಾಕುವಂಥ ಒಂದು ಕಾಲ. ಕೆಲವೊಬ್ಬರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಎಲ್ಲ ವಾಕ್ಯಗಳ ಅವಶ್ಯಕತೆ ಇಲ್ಲ, ಕೆಲವೊಂದು ಅಷ್ಟೇ ಸಾಕು ಎಂಬುದಾಗಿ, ಕೆಲವೊಂದರದ್ದು ಅವಶ್ಯಕತೆ ಇಲ್ಲ ಎಂಬುದಾಗಿ. ಈ ಕಾರಣ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದನ್ನು ಕೂಡಿಸ್ಲಿಕ್ಕೆ ಹೋಗಬೇಡ, ಯಾವುದನ್ನು ತೆಗೀಲಿಕ್ಕೆ ಹೋಗಬೇಡ, ಯಾವುದು ನಿನ್ನ ಕೈಯಲ್ಲಿ ಇರುವಂಥದ್ದಲ್ಲ. ಇದು ದೇವರು ಕೂಡಿಸಿದಂಥ ಗ್ರಂಥ, ದೇವರು ಸೆಟ್ ಮಾಡಿದಂಥ ಗ್ರಂಥ, ದೇವರು ಬರೆಸಿದಂಥ ಗ್ರಂಥ. ಇಲ್ಲಿ ಏನನ್ನು ಕೂಡ ನೀನು ಕೂಡಿಸ್ಲಿಕ್ಕಿಲ್ಲ, ಏನನ್ನು ಕೂಡ ನೀನು ತೆಗೀಲಿಕ್ಕಿಲ್ಲ. ನೋಡಿ, ಸಂಪೂರ್ಣ ಸತ್ಯವೇದ ಅಂತ ಹೇಳುವಾಗ ಅದು ದೇವರು ತಾನೇ ತನ್ನ ಆತ್ಮನ ಮೂಲಕ ಬರೆಸಿದಂಥ ಗ್ರಂಥ. ಮತ್ತು ದೇವರೇ ಅನೇಕ ಭಾಗಗಳಲ್ಲಿ ನಾವು ನೋಡ್ತೇವೆ, ಅದನ್ನೆಲ್ಲ ನಮಗೆ ಓದಲಿಕ್ಕೆ, ನಮಗೆ ವಾಕ್ಯ ತೆಗಿಲಿಕ್ಕೆ ಟೈಮ್ ಕೊರತೆ ಇರೋದರಿಂದ ದೇವರು ತಾನೇ ಈ ಒಂದು ಗ್ರಂಥವನ್ನು ಕೂಡಿಸಿ ಅಥವಾ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಮುಂದಿನ ಕೆಲವು ವಿಷಯಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಖಂಡಿತ ಪ್ರಿಯ ದೇವಜನರೇ, ವಾಕ್ಯವಾಗಿ ನಾವು ಅಂಗೀಕರಿಸುವುದಾದರೆ ವಾಕ್ಯದಲ್ಲಿ ಸಿಗುವಂಥ ಪ್ರತಿಯೊಂದು ಆಶೀರ್ವಾದವನ್ನು ನಾವು ಹೊಂದಲಿಕ್ಕೆ ಸಾಧ್ಯ, ನಿತ್ಯ ಜೀವದಲ್ಲಿ ನಾವು ಸೇರಲಿಕ್ಕೆ ಸಾಧ್ಯವಾಗ್ತದೆ. ದೇವ ಸೇವಕರು ವಾಕ್ಯವನ್ನು ಓದಿದ್ರು, ಈ ವಾಕ್ಯದಿಂದ ಒಂದನ್ನು ಸೇರಿಸಲಿಕ್ಕೆ ನಮಗೆ ಅಧಿಕಾರವಿಲ್ಲ, ಒಂದನ್ನು ತೆಗೀಲಿಕ್ಕೂ ನಮಗೆ ಅಧಿಕಾರವಿಲ್ಲ. ಒಂದು ವೇಳೆ ತೆಗೆಯುವುದಂಥ ಬೋಧನೆಗಳು ಬಂದಿರುವುದಾದರೆ ಅದು ಜೀವಬಾಧ್ಯರಿಂದ ಅವರ ಹೆಸರು ತೆಗೆಯಲ್ಪಡ್ತದೆ. ಮಾತ್ರವಲ್ಲ, ಇಲ್ಲಿ ತೆಗೆಯಲ್ಪಡೋದಕ್ಕೆ ಮಾತ್ರ ಅಲ್ಲ ಭಾಷೆ ತೆಗಿಬಾರ್ದೆಂಬುದಾಗಿ ಹೇಳಿದೆ, ಆದರೆ ಬೋಧನೆ ಸಮೇತ ತೆಗೆದು ಮಾಡ್ತಾ ಇರುವಂಥ ಕಾಲಘಟ್ಟದಲ್ಲಿ ಬಂದಿದೆ. ಹೌದು, ಯಾಕಂದರೆ ಈಗ ನಾವು ತೆಗೆಯದಿದ್ದರೂ ಕೂಡ ಆ ಬೋಧನೆಗಳಿಗೆ ವಿರುದ್ಧವಾಗಿ ಮಾತನಾಡಿದಾಗ ತೆಗೆದ ಹಾಗೆ ಆಗ್ತದೆ, ಮತ್ತು ನಮ್ಮದೇ ಆದಂಥ ಕೆಲವು ಆಲೋಚನೆಗಳನ್ನು ಹೇಳಿದಾಗ ತಂದು ಕೂಡಿಸಿದ ಹಾಗೆ ಆಗ್ತದೆ. ಅಂಥವರಿಗೆ ಬಹಳ ಯಾವ ರೀತಿಯ ಶಿಕ್ಷೆ ದೇವರು ಇರ್ತಾನೋ ಗೊತ್ತಿಲ್ಲ. ಆದರೆ ನಾವು ನಿಜವಾದ ದೇವಜನರಾದಂಥ ನಾವುಗಳು ದೇವರ ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕಲ್ಲಪ್ಪ ಅಷ್ಟೇ. ಖಂಡಿತವಾಗಿ ಪ್ರಿಯ ವೀಕ್ಷಕರೇ, ವಾಕ್ಯದಲ್ಲಿ ನಾವು ನಿಲ್ಲೋಣ, ವಾಕ್ಯದಲ್ಲಿ ನಾವು ಬೆಳೆಯೋಣ, ಸ್ವಸ್ಥ ಬೋಧನೆಯನ್ನು ನಾವು ಅದರಲ್ಲಿ ಬೆಳೆಯೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ಇದನ್ನು ಮುಂದುವರಿದ ಭಾಗದಲ್ಲಿ ನಾವು ಕಲೀಲಿಕ್ಕಿದ್ದೇವೆ, ಇನ್ನು ಅನೇಕ ವಿಷಯಗಳನ್ನು. ಇವತ್ತು ಸಮಯದ ಕೊರತೆ ಇರುವುದರಿಂದ ಇಲ್ಲಿಗೆ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಸ್ವಸ್ಥ ಬೋಧನೆಯಲ್ಲಿ ದೇವರ ವಾಕ್ಯದ ಕುರಿತಾಗಿ ತಿಳಿಸುತ್ತಿರುವಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಮುಂದುವರಿದವಾಗ ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.